2026ನೇ ವರ್ಷದಲ್ಲಿ ಉದ್ಯೋಗ ಪರ್ವ ಆಗುತ್ತದೆಯೇ? ಅಂದ್ರೆ ಇವರು ಪೇಪರ್ನೊಳಗ ಎಷ್ಟೆಲ್ಲ ಉದ್ಯೋಗ ಕರಿತೀವಿ ಅಂತ ಹೇಳ್ಯಾರ ಅನ್ನೋದನ್ನ ನೋಡ್ರಿ, ನಿಮ್ಗ ಗೊತ್ತಾಗುತ್ತೆ. ಇದುವರೆಗೂ ಯಾವುದು ನೋಟಿಫಿಕೇಶನ್ ಆಗಿಲ್ಲ, ಹಂಗಾಗಿ ನೀವು ಈಗಿಂತ್ರಾನೇ ತಯಾರಿಯನ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ರಿ. ನೀವು ಯಾವ್ದು ಕ್ಷೇತ್ರದೊಳಗ ಉದ್ಯೋಗ ಮಾಡ್ಬೇಕು ಅನ್ಕೊಂತೀರಿ, ಈಗಿಂದ್ರಾನ ಸ್ಟಾರ್ಟ್ ಮಾಡ್ಕೊರಿ. ಅನೇಕ ಉದ್ಯೋಗ ಕರಿತೀವಿ ಅಂತ ಹೇಳ್ಯಾರ. ಅಂದ್ರೆ 2025 ಒಂಥರ ಉದ್ಯೋಗ ಪರ್ವ ಆಗುತ್ತಾ ಅಂತ ನೋಡ್ರಿ. ಹುದ್ದೆ ಭರ್ತಿ ತುರ್ತಾಗಿ ಆಗಲಿ. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಅನುಮೋದನೆ ನೀಡುವ ಮೂಲಕ ದೀರ್ಘಕಾಲದ ಬೇಡಿಕೆಗೆ ಸ್ಪಂದಿಸಿದೆ. ಇಲ್ಲಿ ವಿವಿಧ ಇಲಾಖೆಗಳು ಸೇರಿದಂತೆ ಒಟ್ಟಾರೆ 2,84,881 ಹುದ್ದೆಗಳು ಖಾಲಿ ಇದ್ದು, ಈ ಪೈಕಿ 56,432 ಹುದ್ದೆಗಳ ನೇಮಕಾತಿಗೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ. ಇಲ್ಲಿರದ ಇಂಪಾರ್ಟೆಂಟ್. ಈಗ ಆರ್ಥಿಕ ಇಲಾಖೆ 56,432 ಹುದ್ದೆಗಳಿಗೆ ಅನುಮೋದನೆ ನೀಡೈತಂತ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುರುವಾರ ವಿಧಾನ ಪರಿಷತ್ನಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸುತ್ತಾ ಈ ಮಾಹಿತಿ ನೀಡಿದ್ದಾರೆ. ನೋಡ್ರಿ, ಸರಿ ಸುಮಾರು 56,000 ಅಂದ್ರ ನಿಮ್ ಲೈಫ್ ಚೇಂಜ್ ಆಗ್ಬಿಡುತ್ತ. ವಿವಿಧ ಇಲಾಖೆಗಳಲ್ಲಿ 1,16,097, ವಿವಿಧ ನಿಗಮಗಳಲ್ಲಿ 1,01,420, ರಾಜ್ಯದ ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ನೋಡ್ರಿ, ರಾಜ್ಯದ ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ 14,677 ಹುದ್ದೆಗಳು ಖಾಲಿ ಇವೆ. ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಈಗಾಗಲೇ 24,300 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗೆ ಆರ್ಥಿಕ ಇಲಾಖೆಯಿಂದ ಅನುಮತಿ ದೊರೆತಿದೆ. ಓಕೆ. ಕಲ್ಯಾಣ ಕರ್ನಾಟಕದ 371 ಜೆ ಅಡಿ 32,132 ಹುದ್ದೆಗಳ ಭರ್ತಿಯಾಗಬೇಕಿದೆ. ಒಟ್ಟು 56,432 ಹುದ್ದೆಗಳ ನೇಮಕಾತಿಗೆ ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಿಎಂ ಹೇಳಿದ್ದಾರೆ. ನೋಡ್ರಿ, ಇಲ್ಲೇ ವೈದ್ಯ ಹುದ್ದೆ ಖಾಲಿ ಇದಾವು. ಅವನ್ನ 1,500 ಹುದ್ದೆಗಳು ಜನವರಿಯೊಳಗೆ ಭರ್ತಿ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಆಶ್ವಾಸನೆ ವ್ಯಕ್ತಪಡಿಸಿದ್ದಾರೆ ಅಂತ. ನೆಕ್ಸ್ಟ್, ಮೊದಲ ಹಂತದಲ್ಲಿ 24,300 ಹುದ್ದೆಗಳು ಭರ್ತಿ ನಡೆಯಲಿದ್ದು, 2026 ನೋಡ್ರಿ 2026 ವರ್ಷಾರಂಭದಲ್ಲೇ ಈ ಪ್ರಕ್ರಿಯೆ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಂತೂ ಎಲ್ಲ ಇಲಾಖೆಗಳಲ್ಲೂ ಖಾಲಿ ಹುದ್ದೆಗಳು ದೊಡ್ಡ ಪ್ರಮಾಣದಲ್ಲಿವೆ. ಹೌದು, ಇದನ್ನ ಸರಿ ಮಾಡ್ತೀವಿ ಅಂತ ಹೇಳ್ಯಾರ. ನೋಡೋಣ. ರಾಜ್ಯದಲ್ಲಿ ಶಾಲಾ ಶಿಕ್ಷಣ, ಇನ್ನ ಶಿಕ್ಷಕರಿಗೆ ಬಂದ್ರು ನೋಡ್ರಿ. ರಾಜ್ಯದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ವಿಭಾಗದಲ್ಲಿ ಅತಿ ಹೆಚ್ಚು ಅಂದರೆ 79,600 ನೋಡ್ರಿ, 79,694 ಹುದ್ದೆಗಳು ಖಾಲಿ ಅದಾವಂತ ಎಜುಕೇಶನ್ ಡಿಪಾರ್ಟ್ಮೆಂಟ್ ನೊಳಗ. ಹುದ್ದೆಗಳು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ 37,572, ಒಳಾಡಳಿತದಲ್ಲಿ 28,188, ಉನ್ನತ ಶಿಕ್ಷಣದಲ್ಲಿ 13,500, ಉನ್ನತ ಶಿಕ್ಷಣದಲ್ಲಿ ಎಷ್ಟದವು ಅಂದ್ರ 13,599 ಹುದ್ದೆಗಳು ಖಾಲಿ ಅದಾವಂತ. ಪಶು ಸಂಗೋಪನೆಯಲ್ಲಿ 11,020, ಕಂದಾಯ ಇಲಾಖೆಯಲ್ಲಿ 10,867, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ನಲ್ಲಿ 10,504, ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆಯಲ್ಲಿ 9,646 ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 8,500
525 ಹುದ್ದೆಗಳು ಭರ್ತಿ ಆಗಬೇಕಿದೆ. ನಿಮ್ ಲೈಫ ಚೇಂಜ್ ಆಗ್ಬಿಡುತ್ತ. ಬಹಳಷ್ಟು ಜನದ್ದು ಉದ್ಯೋಗ, ನಾನ್ ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತ ಕನಸು ಕಾಣ್ತಾ ಇರೋರು, ನೀವ್ ಈಗಿಂದಾನ ನಿಮ್ ಸ್ಟಡಿಯನ್ನ ಸ್ಟಾರ್ಟ್ ಮಾಡ್ರಿ, ನಿಮ್ಮ ಓದನ್ನ ಸ್ಟಾರ್ಟ್ ಮಾಡ್ರಿ. ಈಗಿಂತ ಸ್ಟಾರ್ಟ್ ಮಾಡಿದ್ರೆ ಆ ಹಂತಕ್ಕೆ ಬರೋಳಗೆ ನೀವು ಅಂದ್ರೆ ನೋಟಿಫಿಕೇಶನ್ ಎಕ್ಸಾಮ್ ಆದ ಇದ ಅನ್ನೋರೊಳಗೆ ನೀವು ಒಂದ್ ಹಂತಕ್ಕೂ ಓದಿರ್ತೀರಿ. ಬಹಳಷ್ಟು ಹುದ್ದೆಗಳು ಖಾಲಿ ಇರುವುದರಿಂದ ಇರುವ ಸಿಬ್ಬಂದಿಯ ಮೇಲೆ ಹೆಚ್ಚಿನ ಕಾರ್ಯಭಾರ, ದೈನಂದಿನ ಕೆಲಸಗಳಲ್ಲಿ ವಿಳಂಬ ಸೇರಿ ಅನೇಕ ಅಪಸವ್ಯಯಗಳು ಕಂಡು ಬಂದಿವೆ. ಆಡಳಿತ ಯಂತ್ರವೇ ಅತಿ ನಿಧಾನ ಬಗೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಈ ಪರಿಸ್ಥಿತಿ ಬದಲಾಗಬೇಕಿದೆ. ಸರ್ಕಾರದ ಎಲ್ಲ ಇಲಾಖೆಗಳು ಸೇರಿ ಒಟ್ಟಾರೆ ಆಡಳಿತ ಯಂತ್ರ ಸುಗಮವಾಗಿ ಮತ್ತು ಚುರುಕಿನಿಂದ ಕೆಲಸ ಮಾಡಬೇಕಾದ್ರೆ ಮಂಜೂರಾಗಿರುವಷ್ಟು ಸಿಬ್ಬಂದಿ ಭರ್ತಿ ಆಗಬೇಕು. ನೋಡ್ರಿ, ಭರ್ತಿ ಮಾಡ್ತೀವಿ ಅಂತ ಹೇಳ್ಯಾರ ಅವ್ರಿಗೆ. ಹಲವು ವರ್ಷಗಳ ಆಶ್ವಾಸನೆಯನ್ನ ಸರ್ಕಾರ ಈಗ ಈಡೇರಿಸಲು ಹೊರಟಿರುವುದು ಸ್ವಾಗತಾರ್ಹ. ಆದರೆ ನೇಮಕಾತಿ ಪ್ರಕ್ರಿಯೆ ತುರ್ತಾಗಿ ನಡೆದು ಸಿಬ್ಬಂದಿ ನಿಯೋಜನೆ ಆಗಲಿ ಅಲ್ಲದೆ ಹೊಸ ನೇಮಕಾತಿಗಳ ವೇಳೆ ಯಾವುದೇ ಗೊಂದಲ ಏರ್ಪಡದಂತೆ, ಇದು ಇಂಪಾರ್ಟೆಂಟ್, ಈಗ ಏರ್ಪಡದಂತೆ ಪ್ರಕ್ರಿಯೆಯನ್ನ ಪರಿಣಾಮಕಾರಿಯಾಗಿ ಪೂರ್ಣಗೊಳಿಸುವುದು ಸರ್ಕಾರದ ಜವಾಬ್ದಾರಿ ಆಗಿದೆ. ಯಾಕಂದ್ರ ಇದನ್ನ ಮಾತ್ರ ಕರೆಕ್ಟ್ ಆಗಿ ನಿಭಾಯಿಸ್ಬೇಕು ಅವ್ರು. SCA, SCB, SCC ಈಗ ಆ ಪ್ರಮಾಣ ಪತ್ರವನ್ನ ತಗೊಳ್ರಿ ಅಂತ ಈಗ ನೋಟಿಫಿಕೇಶನ್ಯಾಗ ಹೇಳ್ಬಿಡ್ಬೇಕು ಸುಮ್ನ. ಆ ನಂತರ ಅವು SC ಅಂತ ಸರ್ಟಿಫಿಕೇಟ್ ಆಗಿರ್ತಾವ, ನೀವು SCA ತೊಂಬರ್ರಿ, ನೀನ್ ಕ್ವಾಲಿಫೈ ಅಲ್ಲ, ನೀನು ಹಂಗ ಹಿಂಗ ಅಂತಂತಂದ್ರ ಸುಮ್ನ ಸಮಸ್ಯೆ ಆಗ್ಬಿಡುತ್ತ. ಈ ಕೆಸೆಟ್ ನಲ್ಲಿ ಆಗ್ತಾ ಇರೋದು ಇದ. ಅದು ಬಹಳಷ್ಟು ಅಭ್ಯರ್ಥಿಗಳು ಪಾಸ್ ಆಗ್ಬಿಟ್ರ, ಆದ್ರ ಅವರಿಗೆ ಕ್ವಾಲಿಫೈ ಅಂತ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ನೋಡೋಣ ಏನಾಗುತ್ತ ಏನೋ. ಒಟ್ನಲ್ಲಿ 2026ನೇ ವರ್ಷ ನಿಮ್ಗ ಒಂದು ಹಬ್ಬದ ವರ್ಷ ಆಗ್ಲಿದೆ. 56,432 ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡೈತಿ ಅಂತ ಹೇಳ್ಬಿಟ್ರಿ ಈಗಾಗ್ಲೇ. ಆದ್ರಿಂದ ನೋಡ್ರಿ, ಈಗಿಂತ ನಿಮ್ ಸ್ಟಡಿಯನ್ನ ಸ್ಟಾರ್ಟ್ ಮಾಡ್ರಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ನೀವು ಇನ್ನು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ.